दिखा, पहले इधर दिखा, बाद में छोड़ो। और मंदिर को दिखा के छोड़ो, उधर में दिखा। रुको रुको, अभी डाउन करो। हाँ छोड़ो, अभी छोड़ो, अभी छोड़ो, आराम से छोड़ो। इधर पकड़ो, ऐसा इधर पकड़ो, ऐसा पकड़ो, 2 जने पकड़ो सामने। अभी आराम से छोड़ो, हाँ फ्री फ्री छोड़ो। ಹೆಸರು ಹೇಳಿ? ಮೋನಿಶ್. धीरे धीरे छोड़िए, धीरे धीरे। हाँ कितना फीट देख रहे हो? उठा रहे ऊपर, कितना फीट देखो, नंबर देखो। नंबर देखा ना, नंबर ನಲವತ್ತೆರಡು 52 ನೀರು. कितना रे? ಏಯ್ ಅವನು ಉಲ್ಟಾ ನೋಡ್ಬಿಟ್ಟು ಅದು 36 ಅಂದರೆ 980 ಅಂಕ ಅನಿಸುತ್ತೆ ನೀರಲ್ಲ. ಹಾಂ 32ಗೆ ನೀರು. ಡ್ರಿಲ್ಲಿಂಗಲ್ಲಿ ಬಂತ ಚೆನ್ನಾಗಿ ನೀರು? 1.5 ಇಂಚ್ ಬಂದಿದೆ. ಎಲ್ಲಿ ತುಂಬ ಬಾಟಮಲ್ಲಿ ಸಿಗಿರೋ ಅನಿಸುತ್ತೆ ನೀರು. ಸ್ಟಾರ್ಟಿಂಗಲ್ಲಿ ಸಿಕ್ತು. छोड़ो छोड़ो, ಏಯ್ ಹಿಂದೆ ಹಿಂದೆ ಬಾರೋ, ಅಲ್ಲೇನೋ ಇದೆ ಇಲ್ಲಿ. छोड़ो छोड़ो. ಇದರ ನನಗೆ ನಿಮ್ಮಪ್ಪ ಹೆಂಗ್ ಬೀದ ಗೊತ್ತಾ ಅಪ್ಪುನ ಅಂದ. ನಮ್ಮಪ್ಪ ಎಲ್ಲಿದ್ದಾರೆ ಅಂತ ಅದು ಊರಿಗೆ ಇದು ಅವನು ಕೊಡ್ತಾನೆ ನೋಡು, ಅವ್ರ ಅಮ್ಮಗೂ ಗೊತ್ತಾಗೈತೆ. ನಮ್ಮ ಮಗ ನೂರ ಹೇಳ್ತೀನಿ ರೀ, 160. ಎಷ್ಟಣ್ಣ ಇದು ಫುಲ್ಲು? ऊपर उठा रे, जरा ऊपर उठा, जरा ऊपर उठा, अभी जरा ऊपर उठा. बस 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 बस, अभी डाउन करो. बस बस, कितना फिट है देखो रे, कैशिंग एंड. हाँ हे बराबर देख रहे हैं. ज़्यादा नीचा. चलो चलो चलो. हाँ इन्हें रेडी. छोड़ रहे. सैड बारो अल्लेनु कांसला बेड़ो सैड के. कोई पत्थर के तरह डाल देगा देख ले रे, कोई पत्थर के तरह डाल देगा देख ले, बराबर है आदमी वो. ಕಿಶನ ಕಟ್ಟೆತ್ ಬರಲೇದ ಬೈಟ್ಕೆ ಮೈ ಅಮ್ಮ ऊपर उठा रे, ऊपर उठा, छोड़ो.
ಇಲ್ಲ ಬೋರ ಕೊಲಾಪ್ಸ್ ಆಗ್ಬಿಟ್ಟಿದೆ ಬೋರ ಕೊಲಾಪ್ಸ್ ಆಗ್ಬಿಟ್ಟಿದೆ ಹಾ ಎತ್ತ ಮೇಲೆ ಎತ್ತು उठारे ऊपर छोड़ो रे छोड़ो रे छोड़ो रे छोड़ो रे छोड़ो रे बोरा कोलाप्स उठा उठा के छोड़ो रे छोड़ो छोड़ो उठा के छोड़ रहे छोड़ रहे देखो ನೋಡಿ ಏನು ಮಾಡ್ರು ಹೋಗ್ತಾರೆ ಏರೇ ರಕೋ 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 रे ಸರಿಯಾಗಿ ಕಾಲೇ ಟ್ರೈಡಾ ನನಗೂ ಅಷ್ಟೇ ಇವನ್ನೇನ ಹೋಗೋದ್ಲ ಇವ್ರು ನನ್ನ ಮಚ್ಚಾದಿಲ್ಲ ತುಮ್ಮಿಗೆ ಎಷ್ಟು ಬಾಯಿ ಇಕ್ಕಿದ್ರು పులిగిరా చెందో డైమోస్ ఉంది డైమో ఏమి యాస సాడరా చెందో ఏం ప్రాసెస్ పోయింది నేను ఈడే అందాం అనుకోని దెయ్యం రాజీ దెయ్యం రా ನೀರ್ಲೇದ ಗುದ್ಕಳೆ ಕೊನೆಗೆ రారా ఇక్కడ చెందో దానికి ఇడుకు రారా దెయ్యం వస్తుంది Kaya sige player na. ಮಾಡ್ಕಯ್ಯ ಯಾಡುಂದಿ ಮಾಡ್ಕಯ್ಯಿಂದ ರಾರಾ ఇక్కడ రే ఓయ్ రారా ఇక్కడ బ్యాగ్ మీద వెళ్ళరా ఏ ఊరికే ఉన్నాడు రా ముట్టోదండి రావట్లే ఏం రా పంగ దాంట్లో ए उठा के छोड़ो रे उठा रे अभी उठा रे पूरा उठावा रुको रे ये मत फिराना रे उठा रे ऊपर उठा रे रुको रे रुको रे आराम से छोड़ो रे छोड़ो रे नीचे छोड़ा ना छोड़ो रे नहीं जा रहा रे उठा रे अभी छोड़ो रे कल बन बिटी वेट करो आएगा कल अड्डा ಬಂದ್ಬಿಟ್ಟಿದೆ ಅದು ಎಷ್ಟಡಿ ಅಡ್ಡ ಇರುತ್ತೇನೋ ನಾವು ಹೇಳಕ್ಕಾಗಲ್ಲ ಅದು ಇನ್ನೂರ ಇರೋಕಂತ ಉಟಾರೆ ಉಪ್ಪರ ಅಲ್ಲ ಅಷ್ಟಡಿಗೆ ಅಂತ ಗೊತ್ತು ಅಲ್ಲಿಂದ ಎಷ್ಟು ಕೆಳಗಡೆ ಹೆಂಗ್ ಗೊತ್ತಾಗುತ್ತೆ ಅದು ಕೆಳಗಡೆ ಹೆಂಗ್ ಗೊತ್ತಾಗುತ್ತೆ ಸ್ವಲ್ಪ ನನ್ನ ಪ್ರಕಾರ ಸ್ವಲ್ಪನೇ ಇರುತ್ತೆ ಫುಲ್ ಮುಚ್ಕೊಂಡಿರಲ್ಲ ಹೌದಾ ಫುಲ್ ಮುಚ್ಚಕ್ಕೆ ಎಲ್ಲಿಂದ ಬರ್ತದೆ ಅಕ್ಕಪಕ್ಕ ಎಲ್ಲರೂ ಬೋರ್ಡಿದ್ರಾ ಅದಿಂದಲ್ಲಿ ಇವ್ರು ಕೇಳಿ ಪಕ್ಕಲ ನಾನು ಬೋರ್ಡ್ ಕೊಟ್ಟೆ ಪದ್ದಿನಲ್ಲ ಕೊಟ್ಟಿದ್ದೆ ಎಂದರ್ಮು ಎప్పుడు కొట్టింది అది ఎన్నాళ్ళ కొట్టి కాదురా ఈనాడు ఈ బోర్ కొట్టడానికి ఏదైనా కొట్టరేమ్రా అదే కొట్టలేదా ಮತ್ತೆ ಇದರಿಂದನೇ ಕಲ್ ಬಿದ್ದರೆ ಇದೆಲ್ಲ ಮುಚ್ಚಿರಲ್ವಾ ಅದು ಗುಂಡಲ್ಲಿ ಟ್ರೈ ಮಾಡಿ ನೋಡ್ಬೋದು ಒಂದ್ಸಲ ಬರಲಿ ಜಯಂತಣ್ಣ ಮಾತಾಡಿ ನೋಡೋಣ
ಇರೋ ಹುಡುಗ ಇದ್ದಾನೆ ಕೇಳ್ತೀನಿ, ಫ್ರೀ ಇದ್ರೆ ಇವಾಗ ಬೇಕಂದ್ರೆ ಇವಾಗಲೇ ಕಟ್ಸ್ತೀನಿ, ಫ್ರೀ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಮಾಡ್ತಾರೆ ಅದು ಏನು ಮಾಡ್ತಾರೆ ಅಲ್ಲ, ಅದಕ್ಕೆ ಹೆಂಗೆ ಏನೋ ಲಾರಿನೇ ಬರಬೇಕು, ಗುಂಡು ಬಿಟ್ಟು ಹೊಡಿತಾರೆ. ಅದ್ರ ಮೇಲೆಗೆ ನೀರಿದೆ, ಅದು ಹೋಗುತ್ತೋ ಇಲ್ಲ ಡೌಟ್. ಅದು ಲಾರಿ ಹೊಡಿತಾರ ಅದು? ಇಲ್ಲ, ಮೇಲೆ ನೀರಿದೆ, ಆಗಲ್ಲ, ಅದು ಗುಂಡಲ್ಲ ಆಗಲ್ಲ. ಆ ಪ್ರೆಷರ್ ಅಲ್ಲೇ ತೆರೆದು ಬಿಡುತ್ತಲ್ಲ. ನೀರಿದ್ರೆ ಫೋರ್ಸೇ ಬಿಡಲ್ಲ, ಏಟ್ ಬಿಡಲ್ಲ. ನೀರಿಲ್ಲ ಅಂದ್ರೆ ಒಂದೇ ಏಟಿಗೆ ಪೀಸ್ ಆಗ್ಬಿಡೋದು. ನೀರಲ್ಲಿ ಮನುಷ್ಯ 100 ಕಿಲೋ ಮನುಷ್ಯನೇ ವೆಯ್ಟ್ಲೆಸ್ ಆಗ್ಬಿಡ್ತಾನೆ. ಆಗಲ್ಲ. ನೀರು ಇದ್ದಿಲ್ಲ ಅಂದ್ರೆ ಅದಾದ್ರೂ ಮಾಡ್ಬೋದು. ಬೇರೆ ಏನು ದಾರಿ ಇರುತ್ತೆ ಇದಕ್ಕೆ? ಗಾಡಿ ಕರ್ಕೊಂಡ್ಬಂದು ಪ್ರೆಸ್ ಮಾಡಿಸ್ಬಿಟ್ಟು, ಹಾಂ, ಗಾಡಿ ಕರ್ಕೊಂಡು ಪ್ರೆಸ್ ಮಾಡ್ಬಿಟ್ಟು ಹಂಗೆ ಸ್ಪಾಟಲ್ಲಿ ಫಿಲ್ಟರ್ ಪೈಪ್ ಹಾಕ್ಬಿಡಿ. ಬಿಲ್ ಆಗುತ್ತಲ್ಲ ಫಿಲ್ಟರ್ ಪೈಪು, ಸೇರ್ ಮಾಡಿಬಿಡಿ, ಅಷ್ಟೇ ರಿಸ್ಕ್ ಇರಬಾರ್ದು. ಮತ್ತೆ ಇನ್ನೊಂದ್ಸಲ ಮಾಡ್ಬೇಕಾದ್ರೆ ನಿಮಗೆಲ್ಲ ರಿಸ್ಕು. ಹೌದು ಹೌದು. ಇದೇ ಕುಡಿಯಕ್ಕೆ ಎಷ್ಟು ಫುಲ್ ಹಾಕ್ಸ್ಬೇಕಾದ್ರೆ ಎಲ್ಲರೂ ಇರೋದು ನೋಡಲ್ಲಿದೆ, ಕಾಣಿಸುತ್ತಾ ಬಿಲ್ಡಿಂಗಲ್ಲಿ ಹಾಕಿದಾರೆ ಗೊತ್ತಾ? ಪೀಸ್ ಪೈಪಲ್ಲಿ ಕಾಣಿಸ್ತದೆ ನೋಡಿ, ಅದೇ ಗೊತ್ತು, PVC ಅದೇ ಗೊತ್ತು. ಅಲ್ಲ, 5 ಇಂಚ್ ಫುಲ್ಲು 1400 ಹಾಕ್ಸ್ಬೇಕಾ? ರಿಸ್ಕ್ ಇರೋಲ್ಲ, ಸೇಫ್ಟಿ ಇರ್ತದಲ್ಲ ಬೋರಲ್ಲು. ಬಿಲ್ ಆಗಿ ಎಷ್ಟು ದಿನ ಆಗುತ್ತೆ ಇದು? ಏನೀಗ ಆಗ ನಾವು ಮೋಟ್ರ್ ಬಿಟ್ಟು ಪೈಪ್ ಬಿಟ್ಟು ಮೋಟ್ರ್ ಹಾಕಿದ್ರೆ ಬಿಲ್ ಆಗ್ಬಿಡ್ತದೆ. ಅವ್ರು ಬಂದು ಅದೇ ತಿರ್ಗಾ ಚೆಕ್ ಮಾಡ್ತಾರೆ ಅವರು. ಅದೇ ಅವಾಗೇನೋ ಕಲಗಿಲ್ ಮಾಡ್ಬಿಟ್ರೆ ಏನೈತಿ ಮತ್ತೆ ಹಾಂ, ಆಮೇಲೆ ಮತ್ತೆ ಡಬಲ್ ಕೆಲಸ ಆಗುತ್ತಲ್ಲ. ಅವ್ರು ಹಂಗೆ ಮಾಡಲ್ಲ, ಚೆಕ್ ಮಾಡ್ಬಿಟ್ಟೆ ಮಾಡೋದು. ಅವನೇನಾದ್ರು ಕ್ಯಾಮ್ರಾ ಬಿಟ್ಟರೆ ಫಿಲ್ಟರ್ ಪೈಪ್ ಹಾಕಿದ ತಕ್ಷಣ ಬಿಡಿಸಿ, ಯಾಕಂದರೆ ಮೋಟ್ರ್ ಬಿಟ್ಮೇಲೆ 50 ಅಡಿ ಕಮ್ಮಿ ಬಿಟ್ಟು ಅವಾಗೇ ಬ್ಲಾಕ್ ಆಗುತ್ತೆ ಅವರು. ಅರ್ಥ ಆಯ್ತಾ? ಗೊತ್ತಾಯ್ತು. ನಾವು ಫುಲ್ ಹೋಗಲ್ಲ, 50 ಅಡಿ ಮೇಲ್ಗಡೆಗೆ ಇರುತ್ತೆ. ಹೌದು. ಇವಾಗ 1400 ಅಡಿ ಅಂದರೆ ಅವರು ಫುಲ್ಲೇ ಚೆಕ್ ಮಾಡ್ತಾರೆ. 1400 ಅಡಿ ಅಂದರೆ 1450 1460 ಅಡಿ ಪೈಪ್ ಬೀಳ್ತದೆ ಇದಕ್ಕೆ. ಆ ಜಾಯಿಂಟ್ ಆಗುತ್ತಲ್ಲ, ಇವಾಗ ಒಂದು ಪೈಪ್ ಬರುತ್ತೆ 20 ಅಡಿ ಜಾಯಿಂಟ್ ಆಯಿತು ಅಂದರೆ ಇನ್ನೊಂದು 5 ಇಂಚ್ ಇಲ್ಲ 10 ಇಂಚ್ ಹೋಯ್ತು ಒಂದು ಪೈಪ್. 10 ಇಂಚ್ ಹೋಗಲ್ಲ. ಈಗ ಕೇಸಿಂಗು ನಾವು ಹಾಕಿರೋದು 240ಗೆ, ಆದರೆ ಬರೀ 200 ತೋರಿಸ್ತಿದೆ ಇದರಲ್ಲಿ. ಇದು ಜಾಯಿಂಟು ಅದೆಲ್ಲ ಮೈನಸ್ ಆಗಿಬಿಟ್ಟಿರುತ್ತೆ. ಜಾಯಿಂಟ್ ಆಗುತ್ತಲ್ಲ, ಅದೆಲ್ಲ ಮೈನಸ್ ಆಗುತ್ತೆ. ಇವಾಗ 1400 ಅಡಿದ್ರೆ 1450 ಅಡಿ ಹೋಗುತ್ತೆ ಕೇಸಿಂಗ್. 50 ಅಡಿ ಎಕ್ಸ್ಟ್ರಾ ಹೋಗುತ್ತೆ. 50 ಅಡಿ ನಿಮ್ಗೆ ಬರಲ್ಲ ಬಿಲ್, ನಿಮ್ಗೆ ಅವ್ನಿಗೆ ಹೇಳಿದ್ರು ಅರ್ಥ ಆಗಲ್ಲ. ಜಾಯಿಂಟ್ ಮಾಡ್ತಾರಲ್ಲ ಒಳಗಡೆ, ಜಾಯಿಂಟ್ ಮಾಡ್ರು ಅಂದರೆ 8 ಇಂಚು 9 ಇಂಚು ಹೋಯ್ತು. ಈ ಕಾಲನಿಗೆ ಹಾಕಿರೋದ ಇದು ಬೋರು? ಕಾಲೋನಿಗಲ್ಲ, ಅಲ್ಲಿ ಯಾರೋ ಪ್ಲಾಂಟ್ ಇದೆ ನೋಡಿ, ಅಲ್ಲಿ ಮುಚ್ಚಿದೆ. ಅದಕ್ಕೋಸ್ಕರ 1.5 ಇಂಚ್ ಕರೆಕ್ಟಾಗಿ ಇತ್ತು, ಅದಕ್ಕೆ ಸಾಕಷ್ಟಿದ್ರೆ. ಅಂದರೆ ಅದೇ ಈಗ ಇದಾಗ್ಬಿಟ್ಟಿದೆ. ಮೊದಲು ಬೋರ್ ಇದ್ದಿಲ್ಲ ಅದಕ್ಕೆ? ಇತ್ತು, ಎಲ್ಲ ಫೇಲ್ಯೂರ್ ಆಯಿತು. ಇದೇ ಫಸ್ಟ್ ಒನ್ ನಮಗೆ ಸಿಕ್ಕಿರೋದು, ಆದರೆ ಹಿಂಗಾಗೋಗುತ್ತೆ. ನೀವೇ ನಡೆಸಿದ್ದು? ಫಿಲ್ಟರ್ ಪೈಪ್ ಹಾಕ್ಸ್ ಬರ್ತಾಯ್ತಾ? 1400 ಅಡಿ ಗೌರ್ಮೆಂಟ್ ಬೋರು ಏನು ಅಷ್ಟು ಲೂಸ್ ಇಲ್ಲ ಅಂದ್ಕೊಂಡೆ ನಾನು. ತಲೆ ಹುಷಾರು, ಅಷ್ಟು ಲೂಸ್ ಇಲ್ಲ. ಉಪ್ಪರ್ ಊಟಕ್ಕೆ ಆರಾಮ್ಸೆ ಚೋಡ್ರಿ, ಉಪ್ಪರ್ ಊಟಾರೆ ಹೋಯ್ತೇನಾರು ಎಷ್ಟು ಅಡಿ? ಇಲ್ಲ 230 ಏನು. ಹಾಂ ಬಸ್ರೆ ರೊಕ್ಕೊಡ್ರೆ ಅಲ್ಲೂ ಸಹ ಏಕೆ ಕಿಂಚಿ ಚೋಡ್ರೆ, ಕೂತ್ಕೊಳ್ಳಿ ನೋಡಿ ನಿಧಾನಕ್ಕೆ ನೋಡಿ. ಚೋಡರೆ ಏಕೆ ಕಿಂಚಿ ಚೋಡರೆ ಲೂಸ್ ಜಾಸ್ತಿ ಇದೆ ಇಲ್ಲಿ. ಹಾಂ ಏಕೆ ಕಿಂಚಿ ಚೋಡ್ರೆ ಜರ ಊಟಕ್ಕೆ ಚೋಡರೆ. ಹಾಂ ಚೋಡರೆ ಅದು ಗಲೀಜಾಗಿರೋದಕ್ಕೆ ಏನೂ ಕಾಣ್ತಿಲ್ಲ. ಬೆಳಗ್ಗೆ ಮಾಡಿದಾರಲ್ಲ, ಬೆಳಗ್ಗೆ ಮಾಡಿರೋ ಕ್ಲಿಯರಾಗಿ ಕಾಣಿಸಿರತ್ತೆ. ಅವ್ರು ಬಿಡ್ತಾರೆ, ಅವ್ನು ವೀಡಿಯೋದೊಳಗೆ ಅಷ್ಟೇ. ಆಗಲೇ ಫೋನ್ ಮಾಡಿದ್ದೆ. ಇಲ್ಲ ಅಂದರೆ ಇದಕ್ಕೆ ನೋಡ್ಬೇಕಂದ್ರೆ ನೀರು ಬೇರೆ ಇದೆ. ಗುಂಡೂಡೇನಂದರೆ 36 ಅಡಿಗೆ ನೀರಿದೆ. ತೂಕ ಬೇಕು ಹೊಡಿಯೋಕ್ಕೆ. ನೀರಿದೆ, ಗುಂಡು ಕೆಲಸ ಮಾಡಲ್ಲ, ಲಾರಿಯಲ್ಲೇ ಮಾಡಿಸ್ಬೇಕು. ಈಗ ನಾನು ಮತ್ತೆ ಲಾರಿ ಕರ್ಸ್ತೀನಿ, ಕ್ಲೀನಿಂಗ್ ಮಾಡಿಸಿನೇ ಮಾಡೋದು. ಸ್ಪಾಟಲ್ಲೇ ಫಿಲ್ಟರ್ ಪೈಪ್ ಹಾಕ್ಬೇಕು, ಅದೇ ಸ್ಪಾಟಲ್ಲೇ ಹಾಕ್ಬೇಕು. ಲೇಟ್ ಆಯ್ತು ಅಂದರೆ ಮತ್ತೆ ಹಿಂಗೆ ಏನಂತ ಹೇಳಬೇಕು, ಕೊಲಾಪ್ಸ್ ಆಗಿದೆ. ವಿಡಿಯೋ ಕಳಿಸ್ತೀನಿ, ವಿಡಿಯೋ ಕೊಡ್ತೀನಿ. ಅವರು ಮಾಡಿಸಿದ್ದಾರೆ ಬೆಳಗ್ಗೆ, ನಾನು ಅವ್ರು ರೆಂಟ್ ಮಾಡಿಲ್ಲ. ಅವ್ರು ಚೆಕ್ ಮಾಡಿಸಿದ್ದಾರೆ. ಅವರು BBMP ಅವರು ಅವ್ರ ಕಡೆಯಿಂದ ಮಾಡಿಸ್ಕೊಂಡವ್ರೆ. ಇದು ರಿಪೋರ್ಟ್ ತಗೊಂಡಿಲ್ಲ, ಅವ್ರ ಫೋನ್ ಎತ್ತಿಲ್ಲ. ಅದಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ ನಿಮಗೆ. ಡೌಟ್ ಇತ್ತು. ಇವರು ಕಾಂಟ್ರಾಕ್ಟ್, ನಾವೆಲ್ಲನೂ ಇವ್ರು ಬರ್ಡನ್ ಹಾಕೋಕ್ಕಾಗಲ್ಲ. ಅದಕ್ಕೆ ನಾನು ಬಿಡಿ 1400 ಅಡಿತಾನೆ ಸ್ಟೋರೇಜ್ ವಾಟರ್ ಬರುತ್ತೆ. ಇಲ್ಲ ಅದು ಒಂದು ಸಲ ಕಲ್ಲರ್ ಡ್ಯಾಮ್ ಅಂತಂದರೆ ಮುಗ್ದೋಯ್ತು ಬೋರಲ್ಲು. ನಿನ್ಗೆ ಗೊತ್ತಿರೋದು ಇಲ್ದಿರೋದು ಏನಿದೆ ಹೇಳು? ಒಂದು ಸಲ ಕಲ್ಲು ಅಡ್ಡ ಬಂತಂದರೆ ಮುಗ್ದೋಯ್ತು. ರಿಸ್ಕಿ ಅದು. ಅಲ್ಲ ಡ್ರಿಲ್ಲಿಂಗ್ ಬರಲಿಲ್ವ ಏನು ಅಡ್ಡ ಆ ಥರ ಕೊಲಾಪ್ಸ್ ಏನಾಗಿಲ್ಲ. ಹಲೋ ಆ ಕಡೆ ಇದ್ದೀರಾ? ಮುಗಿತಾ ಪಾಯಿಂಟ್ ಅದು? ಎಷ್ಟಡಿ? ಸರಿ, ಇದು
ಗೌರ್ಮೆಂಟ್ ಬಸ್ 1400 ಅಡಿ ಮಾಡಿದ್ವಲ್ಲ 200 ಅಡಿ ಕೇಸಿಂಗ್ ಹಾಕಿ 230 ಅಡಿಗೆ ಮುಚ್ಚೋಗಿದೆ. 230 ಅಡಿ ಅಷ್ಟೇ, 230 ಅಡಿ ಮೇಲೆ. ಏನಕ್ಕೆ ಅದು ನೀವು ಅವಾಗ ಡ್ರಿಲ್ಲಿಂಗ್ ಮಾಡ್ಬೇಕಾದ್ರೆ ಲೂಸ್ ಬಂದಿದ್ದು ಹೇಳ್ಬೇಕಲ್ವಾ? ಅದೇ ಕಲ್ಗಿದೆಲ್ಲ ಹಾಕ್ಬಿಟ್ಟವ್ರ. ಚಾನ್ಸ್ ಇದೆ, ಚಾನ್ಸ್ ಹಂಗೆಲ್ಲ. ಆಮೇಲೆ 30 ಅಡಿಗೆ ನೀವು ತಾನೇ ವೆಲ್ಡಿಂಗ್ ಮಾಡ್ತಿದ್ದೀವಿ, ಹೊಡೆದು ಓಪನ್ ಮಾಡಿದ್ದು. ಇವರು ವೆಲ್ಡಿಂಗ್ ಮಾಡಿದ್ದು. ವೆಲ್ಡಿಂಗ್ ಮಾಡೋ ಓಪನ್ ಮಾಡಿದ್ದು ನೀವು. ಕಲ್ಲಲ್ಲಿ ಹಾಕೋಕ್ಕಾಗುತ್ತೆ, ಕಲ್ಲಲ್ಲಿ ಹಾಕಕ್ಕೆ ಚಾನ್ಸ್. ಅಲೋ, ಮೇಲೆ 30 ಅಡಿಗೆ ನೀರಿದೆ. ಇವಾಗ ಅದೇ ಹೆಂಗಿದೆ ಅಂತ ನೋಡ್ಬೇಕಂದ್ರೆ ಫ್ಲಶಿಂಗ್ ಮಾಡಿಸ್ಬೇಕು ಗಾಡಿ. ಫ್ಲಶಿಂಗ್ ಮಾಡಿಬಿಟ್ರೆ ಏನು ಕಲ್ಲ ಅಂತ ಎಷ್ಟು ಕಲ್ಲಿದೆ ಏನು ಗೊತ್ತಾಗ್ಬಿಡುತ್ತೆ. ಫ್ಲಶಿಂಗಲ್ಲಿ ಹೋಯ್ತು ಅಂದರೆ ನೀನು ಪುಣ್ಯ ಹೇಳೋಕ್ಕಾಗಲ್ಲ. ಅದೇ ಇಮಿಡಿಯೇಟ್ ಹಂಗೆ ಪೈಪ್ ಹಾಕಿದ್ರೆ ಹಾಕ್ಬಿಡ್ಬೋದು, ಕ್ಲೀನ್ ಮಾಡಿ ಹಂಗೆ ಪೈಪ್. ಅಲ್ಲಲ್ಲ, ವಾಶ್ ಫ್ಲಶಿಂಗಲ್ಲಿ ವಾಷಿಂಗ್ ಎಲ್ಲ ಹೋಗಲ್ಲ, ಕಲ್ಲು ನೋಡ್ಬೇಕಾದ್ರೆ ಮಾಡ್ಬೋದು. ಯಾವುದೋ ಒಂದು ಖರ್ಚು ಇದೊಂದು ಖರ್ಚು ಏನಿತ್ತು ಆಮೇಲೆ. ಹಲೋ, ಗಾಡಿ ಫ್ಲಶಿಂಗ್ ಮಾಡಿಸೋದು ಒಳ್ಳೇದು. ಹಾಂ, ಅದೇ ಹೇಳಿದ ಅವ್ನು ಶಿಫ್ಟ್ ಇದ್ದವತ್ತು ನನ್ನ